ನಮಸ್ಕಾರ. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನ್ಯೂಸ್ ಈವೆಂಟ್ಸ್ ಈ ಥರ ಆಗುತ್ತೆ. ಇದರಿಂದ ಮಾರ್ಕೆಟ್ ಮೂಮೆಂಟ್, ನೀವು ಟ್ರೇಡ್ ಮಾಡ್ತಿರೋಂಥ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅದರ ಪ್ರೈಸ್ ಮೂಮೆಂಟ್ ಮೇಜರ್ ವೇರಿಯೇಷನ್ ನೀವು ನೋಡೋಕ್ಕೆ ಸಿಗುತ್ತೆ. ಬಟ್ ಸುಮಾರು ಜನ ಟ್ರೇಡರ್ಸ್ ಬಂದ್ಬಿಟ್ಟು ಈ ಒಂದು ಫ್ಯಾಕ್ಟರಿಂದಾನೇ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಭಯ ಪಡ್ತಾರೆ, ಫಿಯರ್. ಸುಮಾರು ಜನ ಟ್ರೇಡರ್ಸು ಒಂದು ಟ್ರೇಡ್ ತೊಗೊಂಡು ಆ ಟ್ರೇಡನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂದರೆ ಭಯ ಇರುತ್ತೆ. ಏನಕ್ಕಪ್ಪ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ನ್ಯೂಸ್ ಬಂದುಬಿಟ್ರೆ, ಏನಾದರೂ ಈವೆಂಟ್ ಆಗಿಬಿಟ್ರೆ, ಆವಾಗ ಸಡನ್ನಾಗಿ ಮಾರ್ಕೆಟ್ ಮೂಮೆಂಟ್ ನಮ್ಗೆ ಆಪೋಸಿಟ್, ನಮ್ಮ ಟ್ರೇಡ್ಗೆ ಆಪೋಸಿಟ್ ಮೂಮೆಂಟ್ ಆಗಿಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಭಯಪಡ್ತಾರೆ. ಸುಮಾರು ಜನ ಈ ಥರ ಎಕ್ಸ್ಪೀರಿಯೆನ್ಸು ಆಗಿರ್ತಾರೆ. ಆ ಎಕ್ಸ್ಪೀರಿಯೆನ್ಸಲ್ಲಿ ಸುಮಾರು ಥರದ್ದು ಕಳ್ಕೊಂಡಿರ್ತಾರೆ. ಸೊ ಇದೆಲ್ಲ ಒಂದು ಭಯ ಇರೋದ್ರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಸ್ ಟ್ರೇಡ್ ಮಾಡೋಕ್ಕೆ ಭಯಪಡ್ತಾರೆ. ಓಕೆ, ಸೊ ಇದೇ ಥರ ರೀಸೆಂಟಾಗಿ ನಮಗೆ ಬಜಾಜ್ ಫೈನಾನ್ಸ್ ಅನ್ನೋ ಒಂದು ಸ್ಟಾಕಲ್ಲಿ 2 ಮೇ 2024 ಏನಾಯ್ತಪ್ಪ ಅಂದರೆ, ಮಾರ್ಕೆಟೆಲ್ಲ ಮುಗಿದ ಮೇಲೆ ಈವ್ನಿಂಗ್ RBI ಕಡೆಯಿಂದ ಒಂದು ನ್ಯೂಸ್ ಬರುತ್ತೆ ಈ ಸ್ಟಾಕ್ ಬಗ್ಗೆ, ಈ ಕಂಪ್ನಿ ಬಗ್ಗೆ. ಸೊ ಆ ನ್ಯೂಸ್ ಬಂದಾದಮೇಲೆ ಮಾರನೇ ದಿವಸ 3ನೇ ತಾರೀಕು ಮೇ 3rd ಮೇ ಏನಾಯ್ತಪ್ಪ ಅಂದರೆ, ಆಲ್ಮೋಸ್ಟ್ ಮೋರ್ ದೆನ್ 7% ಗ್ಯಾಪ್ ಅಪ್. ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ 7% ಗ್ಯಾಪ್ ಅಪ್ ಪ್ರೈಸ್ ಓಪನ್ ಆಗುತ್ತೆ. ಸೊ ಈ ನ್ಯೂಸು ಅನ್ಎಕ್ಸ್ಪೆಕ್ಟೆಡ್. ಸೊ ಈ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸಿಂದ ಆ 7% ಗ್ಯಾಪ್ ಅಪ್ ಯಾರಿಗೂ ಗೊತ್ತಿಲ್ಲ. ಇದನ್ನೇ ಯಾವ ಥರ ಟ್ರೇಡ್ ಮಾಡೋದು. ಈ ನ್ಯೂಸ್ ಬರೋಕ್ಕೆ ಮುಂಚೆ 2ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಪ್ರೈಸ್ ಅದರದ್ದು ಸ್ವಲ್ಪ ಡೌನ್ ಬರ್ತಿತ್ತು. ಡೌನ್ ಬರೋವಾಗ ಎಷ್ಟು ಜನ ಅದರಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿರಲ್ಲ ಅಲ್ವಾ. ಸೊ ಶಾರ್ಟ್ ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡಿರೋರು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ 7% ಗ್ಯಾಪ್ ಅಪ್ ಅಂದರೆ ಅವ್ರ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾವ ಥರ ಒಂದು ಪ್ಯಾನಿಕ್ ಮೋಡಲ್ಲಿ ಹೋಗ್ಬಿಟ್ಟಿರ್ತಾರೆ ಅಲ್ವಾ. ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಈವ್ನಿಂಗೇ ಅವರು ಪ್ರೀವಿಯಸ್ ಡೇ ಈವ್ನಿಂಗೇ ಈ ನ್ಯೂಸ್ ಏನಾದ್ರು ನೋಡ್ಬಿಟ್ಟಿದ್ದಿದ್ರೆ ನೈಟೆಲ್ಲ ನಿದ್ದೆ ಮಾಡದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಬಿಟ್ಟಿರ್ತಾರೆ, ಏನಪ್ಪ ಮಾಡೋದು, ಏನಾಗುತ್ತೆ ನಾಳೆ ದಿವಸ ಅನ್ನೋ ಒಂದು ಟೆನ್ಷನ್. ಮಾರನೇ ದಿವಸ ಬೆಳಗ್ಗೆ ಗ್ಯಾಪ್ ಅಪ್ ಆಯ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಮೇಲೆ ಇಟ್ಕೊಂಡ್ರೆ ನಾನು ಎಲ್ಲಿ ಇರೋದೆಲ್ಲ ಕಳ್ಕೊಂಡ್ಬಿಡ್ತೀನೋ, ಆಲ್ರೆಡಿ ಹೆವಿ ಮೈನಸಲ್ಲಿದೆ ಅಂದ್ಬಿಟ್ಟು ಸುಮಾರು ಜನ ಪ್ಯಾನಿಕಲ್ಲಿ ತಮ್ಮ ಶಾರ್ಟ್ ಪೊಸಿಷನ್ನ ಎಕ್ಸಿಟ್ ಮಾಡಿಬಿಟ್ಟಿರ್ತಾರೆ ಬೆಳಗ್ಗೆನೇ 3ನೇ ತಾರೀಕು. ಬಟ್ ಎಕ್ಸಿಟ್ ಮಾಡಾದಮೇಲೆ ಏನಾಯಿತು ಅಂದರೆ, ಪ್ರೈಸ್ ಅಲ್ಲಿಂದ ಶಾರ್ಪಾಗಿ ಡೌನ್ ಬಂದ್ಬಿಡ್ತು ಆ ದಿವಸನೇ. ಅಲ್ಲಿಂದ ನೆಕ್ಸ್ಟ್ ಫ್ಯೂ ಡೇಸು ಕಂಪ್ಲೀಟ್ ಡೌನೇ ಅದು. ಸೊ ಈ ನ್ಯೂಸ್ ನೋಡಿ ಸ್ವಲ್ಪ ಜನ ಏನು ಮಾಡಿರ್ತಾರೆ, ಬೆಳಗ್ಗೆ ಆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಈ ನ್ಯೂಸ್, ಈ ಸ್ಟಾಕ್ಗೆ ತುಂಬ ಪಾಸಿಟಿವ್ ನ್ಯೂಸ್ ಇದೆ ಅಂತ ಎಷ್ಟು ಜನ 3ನೇ ತಾರೀಕು ಮೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಬೈ ಮಾಡಿರ್ತಾರೆ ಆ ಹೈ ರೇಟಲ್ಲಿ. ಅವ್ರು ಬೈ ಮಾಡೋವಾಗ ಅವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ. ಬಟ್ ರಿವರ್ಸ್ ಆದಾಗ ಬೈ ಮಾಡಿದವರು ಸಿಗಾಕ್ಕೊಂಡ್ರು, ಪ್ರೀವಿಯಸ್ ಡೇ ಶಾರ್ಟ್ ಪೊಸಿಷನ್ ಇರೋರು ಸಿಗಾಕ್ಕೊಂಡ್ರು. ಸೊ ಈ ಥರ ನಿಮ್ಮ ಟ್ರೇಡಿಂಗಲ್ಲಿ ನಡೀತಿರೋವಾಗ ಅಥವಾ ಯಾರೇ ಟ್ರೇಡ್ ಮಾಡ್ತಿರೋವಾಗ ಅವ್ರ ಟ್ರೇಡಿಂಗಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿರೋವಾಗ ಏನಾಗತ್ತಪ್ಪ ಅಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ. ಇದು ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಇಲ್ಲಿ ಬರೀ ಕಳ್ಕೊಳ್ಳೋದೇ ಆಗುತ್ತೆ, ಇಲ್ಲಿ ಇದು ಬರೀ ಮೋಸ ಅನ್ನೋದು ಈ ಥರ ಥಿಂಕಿಂಗ್ ಬಂದ್ಬಿಡತ್ತೆ. ಕರೆಕ್ಟ್ ಅಲ್ವಾ. ಬಟ್ ಇದಕ್ಕೆ ನಿಜ ಏನು ಅಂದ್ಬಿಟ್ಟು ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ನ ಬ್ಲೇಮ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಅಲ್ಲಿ ನಡೆಯೋದು ಏನು, ಅಲ್ಲಿ ಏನಕ್ಕೆ ಈ ಥರ ಆಯಿತು ಅನ್ನೋದನ್ನು ತಿಳ್ಕೊಳಕ್ಕೆ ಹೋಗಲ್ಲ. ಎಲ್ಲರಿಗೂ ಅರ್ಥ ಆಗಿರೋದು ಆ ಗ್ಯಾಪ್ ಅಪ್ ಆಗಿರೋದು ಈ ನ್ಯೂಸಿಂದ ಅಂತ. ಬಟ್ ನಾವು ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ನಮ್ಮ ಟ್ರೈನಿಂಗ್, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, ಈ ಟ್ರೈನಿಂಗಲ್ಲೂ ಹೇಳ್ತಿರ್ತೀವಿ, ಯಾವುದೇ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆನೇ ಅದಕ್ಕೆ ಪ್ರಿಪ್ರೇಷನ್ ಆಗಿರುತ್ತೆ. ಯಾರೋ ಪ್ರಿಪ್ರೇಷನ್ ಮಾಡಿರ್ತಾರೆ, ಆ ಪ್ರಿಪ್ರೇಷನ್ ತಕ್ಕಂಗೆ ಮಾರ್ಕೆಟಲ್ಲಿ ಮೂಮೆಂಟ್ ಆಗುತ್ತೆ. ನ್ಯೂಸ್ ಅನ್ನೋದು ಬರುತ್ತಲ್ಲ, ಅದೊಂದು ಕೊಯಿನ್ಸಿಡೆನ್ಸ್ ಅಂತಲೇ ನಾನು ಹೇಳ್ತೀನಿ, ಹೌದಲ್ವಾ. ಇವಾಗ ಜನರಲ್ ಪಬ್ಲಿಕ್ ಎಲ್ಲರೂ ಇನ್ವೆಸ್ಟ್ ಮಾಡೋವಾಗ ಏನೊಂದು 50,000, ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ ಈ ಥರ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅದೇ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡೋರು ಅವ್ರು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾರೆ, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಹೌದಲ್ವಾ. ಸೊ ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ನಾವು ಹೇಳೋದು ಇದೇ ನಿಜಾನೇ, ಇದೇ ರಿಯಾಲಿಟಿ. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆನೇ ಅದಕ್ಕೆ ಪ್ರಿಪ್ರೇಷನ್ ಆಗಿರುತ್ತೆ. ಆ ಪ್ರಿಪ್ರೇಷನ್ನ ಐಡೆಂಟಿಫೈ ಮಾಡೋದೇ ನಮ್ಮ ಡೈನಮಿಕ್ ಸಿಸ್ಟಮ್ದು ಕೆಲಸ.
ಸೊ ಡೈನಮಿಕ್ ಸಿಸ್ಟಮ್ ಕೊಡೋಂಥ ಇನ್ಫಾರ್ಮೇಷನ್ನ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನೇ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಎಲ್ರಿಗೂ ಟ್ರೈನಿಂಗ್ ಸಿಗುತ್ತೆ. ಸೊ ಆ ಟ್ರೈನಿಂಗಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಆದಮೇಲೆ ಯಾವುದೇ ನ್ಯೂಸ್ ಬರಲಿ, ಈ ಥರ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಡೌನ್ ಆಗಲಿ, ಏನೇ ಆಗಲಿ ನೀವು ತುಂಬ ಕ್ಲಾರಿಟಿಯಿಂದ ಟ್ರೇಡ್ ಮಾಡ್ಬೋದು. ಈ ಥರ ಒಂದು ಮೂಮೆಂಟಲ್ಲೂ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬಜಾಜ್ ಫೈನಾನ್ಸ್ ಅನ್ನೋ ಒಂದು ಸ್ಟಾಕಲ್ಲಿ ಆ ಒಂದು ಗ್ಯಾಪ್ ಅಪ್ ಆಗಿ 3ನೇ ತಾರೀಕು ಅಲ್ಲಿಂದ ಮಾರ್ಕೆಟ್ ಡೌನ್ ಬರೋಕ್ಕೆ ಮುಂಚೆ ಯಾವ ಥರ ಪ್ರಿಪ್ರೇಷನ್ ಆಯಿತು, ಆ ಪ್ರಿಪ್ರೇಷನ್ನ ಡೈನಮಿಕ್ ಲೈವ್ ಯಾವ ಥರ ಐಡೆಂಟಿಫೈ ಮಾಡಿ ನಮಗೆ ಏನು ಇನ್ಫಾರ್ಮೇಷನ್ ಕೊಡ್ತು, ನಮಗೆ ಹೆಂಗೆ ಇದು ಮೊದಲೇ ನಾವು ಪ್ರಿಪೇರ್ಡ್ ಆಗಿದ್ವಿ ಈ ಥರ ಒಂದು ಮೂಮೆಂಟ್ಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಜಾಜ್ ಫೈನಾನ್ಸ್ ಸ್ಟಾಕಲ್ಲಿ 24th ಏಪ್ರಿಲ್ ಗ್ಯಾಪ್ ಅಪ್ ಆಗಿರೋದು 3rd ಮೇ. ನಾನು 24th ಏಪ್ರಿಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 24th ಏಪ್ರಿಲ್ ನೋಡಿದ್ರೆ ಪ್ರೈಸ್ ಬಜಾಜ್ ಫೈನಾನ್ಸ್ ಅದರದ್ದು ಸ್ಟಾಕ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾ 7419.45 ಆವತ್ತಿನ ದಿವಸ ಹೈ ಮಾಡುತ್ತೆ. ಹೈ ಮಾಡೋವಾಗ ಅರೌಂಡ್ 11:55 ಈ ರೇಂಜಲ್ಲಿ, ಈ ಟೈಮ್ ಆ ರೇಂಜಲ್ಲಿ ಹೈ ಮಾಡ್ತಿರೋವಾಗ ಡೈನಮಿಕ್ ಲೈವಲ್ಲಿ ಒಂದು ಸಿಗ್ನಲ್ ಬಂತು. ಈ ಸಿಗ್ನಲ್ ಯಾವುದಪ್ಪ ಅಂದರೆ ಡೈನಮಿಕ್ ಮೇಜರ್ ಸಿಗ್ನಲ್, ಜೊತೆಯಲ್ಲಿ ಡೈನಮಿಕ್ ಸಿಗ್ನಲ್, ಜೊತೆಯಲ್ಲಿ ಜಿಗ್ಜ್ಯಾಗ್ ಸಿಗ್ನಲ್. ಈ 3 ಸಿಗ್ನಲ್ ಒಂದೇ ಸತಿ ಆ ಟಾಪಲ್ಲೇ ಬಂದಿದೆ. ಸೊ ಇದರ ಅರ್ಥ ಏನು ಅಂತ ನೋಡಿದ್ರೆ, ನಾರ್ಮಲಿ ಡೈನಮಿಕ್ ಮೇಜರ್ ಸಿಗ್ನಲ್ ನಮಗೆ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಹೈಯಲ್ಲಿ ಡೈನಮಿಕ್ ಮೇಜರ್ ಸಿಗ್ನಲ್ ಬರುತ್ತಂದರೆ ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗಬಹುದು ಅನ್ನೋದು ಅರ್ಥ. ಪ್ಲಸ್ ಇಲ್ಲಿಂದ ಪ್ರೈಸ್ ರಿವರ್ಸ್ ಆದರೆ ಡೌನ್ವರ್ಡ್ ಮೂಮೆಂಟು ಸ್ವಲ್ಪ ಜೋರಾಗಿರುತ್ತೆ, ಮೇಜರ್ ಮೂಮೆಂಟ್ ಬರೋ ಚಾನ್ಸಸ್ ಇದೆ ಅನ್ನೋದನ್ನೇ, ಅದಕ್ಕೆ ಈ ಸಿಗ್ನಲ್ ಹೆಸರು ಡೈನಮಿಕ್ ಮೇಜರ್ ಸಿಗ್ನಲ್ ಅಂತ ಹೇಳ್ತೀವಿ. ಓಕೆ, ಬಿಕಾಸ್ ಪ್ರೈಸ್ ರಿವರ್ಸ್ ಆದರೆ ಮೂಮೆಂಟು ಮೇಜರ್ ಮೂಮೆಂಟ್ ಬರುತ್ತೆ ಅನ್ನೋದೇ ಅರ್ಥ. ಓಕೆ, ಸೊ ಅದರ ಜೊತೆಯಲ್ಲಿ ಜಿಗ್ಜ್ಯಾಗ್ ಅನ್ನೋ ಒಂದು ಸಿಗ್ನಲ್ಲು ಅಲ್ಲಿ ಜೊತೇಲಿ ಬಂದಿದೆ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್. ಸೊ ಇದು ನಮಗೆ 24th ಏಪ್ರಿಲ್ 11:55ಗೆ ಟಾಪಲ್ಲಿ ಬಂದಿದೆ. ಅಲ್ಲಿಂದ ಪ್ರೈಸ್ ಏನಾಗಿದೆ ಅಂದರೆ ಪ್ರೈಸ್ ಅಲ್ಲಿಂದ ಡೌನ್ ಸ್ಟಾರ್ಟ್ ಆಗೋಯ್ತು. ಸ್ಟಾರ್ಟ್ ಆಗಿ ಮಾರನೇ ದಿವಸ 25ನೇ ತಾರೀಕು ನೀವು ನೋಡಿದ್ರೆ ಬೆಳಗ್ಗೆ 10:55 ಅಷ್ಟೊತ್ತಿಗೆ ಕನ್ಫರ್ಮ್ ಆಗೋಯ್ತು, ಸೆಲ್ ಅನ್ನೋದು ಕನ್ಫರ್ಮ್ ಆಗೋಯ್ತು. ಅಂದರೆ ಇಲ್ಲಿಂದ ಡೈರೆಕ್ಷನ್ ಡೌನೇ ಇದು ಅಂದ್ಬಿಟ್ಟು ಕನ್ಫರ್ಮ್ ಆಗೋಯ್ತು. ಬಟ್ ಕನ್ಫರ್ಮ್ ಆಗೋದ್ರ ಜೊತೇಲಿ ಕೆಳಗಡೆ ಡೈನಮಿಕ್ ಲೈವಲ್ಲಿ ನೋಡಿ ಇನ್ನೊಂದು ಡೈನಮಿಕ್ ಸಿಗ್ನಲ್ ಬಂದಿದೆ. ಸೊ ಈ ಡೈನಮಿಕ್ ಸಿಗ್ನಲ್ನ ನಾವು ಯಾವ ಥರ ಅರ್ಥ ಮಾಡ್ಕೊತೀವಿ ಅಂದರೆ, ನಾರ್ಮಲಿ ಡೈನಮಿಕ್ ಸಿಗ್ನಲ್ ಬಂದರೆ ಇಲ್ಲಿಂದ ಪ್ರೈಸ್ ಮತ್ತೆ ಮೇಲ್ಗಡೆಗೆ ರಿವರ್ಸ್ ಆಗಬಹುದು ಅನ್ನೋದು ಅರ್ಥ. ಬಟ್ ನಾವು ಎಲ್ಲಿಂದ ಬಂದಿದೆ, ಇವಾಗ ಎಲ್ಲಿ ರೀಚ್ ಆಗಿದೆ ಅನ್ನೋ ಒಂದನ್ನು ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಬಂದಿರೋದು ಡೈನಮಿಕ್ ಮೇಜರ್ ಸಿಗ್ನಲ್, ಕೆಳಗಡೆ ಬಂದಿರೋದು ಡೈನಮಿಕ್ ಸಿಗ್ನಲ್. ಸೊ ಮೇಲ್ಗಡೆ ಇರೋಂಥ ಕಾಜನ್ದೇ ಸ್ಟ್ರೆಂತ್ ಜಾಸ್ತಿ. ಸೊ ಈ ಡೈನಮಿಕ್ ಸಿಗ್ನಲಿಂದ ಪ್ರೈಸ್ ರಿವರ್ಸ್ ಆದ್ರೂ ಟೈಮ್ ಬೀಯಿಂಗ್ ರಿವರ್ಸಲ್ಲಿ ಇರುತ್ತೆ, ವಾಪಸ್ ಪ್ರೈಸ್ ಮತ್ತೆ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಈ ಮೊದಲೇ ಅರ್ಥ ಕ್ಲಾರಿಟಿಯಿಂದ ಗೊತ್ತು. ಓಕೆ, ಸೊ ಆವತ್ತಿನ ದಿವಸ 25ನೇ ತಾರೀಕೇನು ನೋಡಿದ್ರೆ 7125 ಲೋ ಮಾಡಿ ಅಲ್ಲಿಂದ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗ್ತಿರೋವಾಗ ಆಲ್ಮೋಸ್ಟ್ 7364 ತನಕನೂ ಮೇಲೆ ಹೋಗುತ್ತೆ. ಪ್ರೀವಿಯಸ್ ಆಗಿ ನಿಮ್ಮ ಜ್ಞಾಪಕ ಇದ್ದರೆ 7419 ಹೈ ಮಾಡಿ ಬಂದಿದ್ದು ಆಲ್ಮೋಸ್ಟ್ ಅದಕ್ಕೆ ಹತ್ರ ಬಂದ್ಬಿಡ್ತು, 364 ತನಕನೇ ಬಂದ್ಬಿಡ್ತು. 364 ತನಕ ಬರೋವಾಗ ಡೈನಮಿಕ್ ಲೈವಲ್ಲಿ ಮತ್ತೆ ಟಾಪಲ್ಲಿ ಒಂದು ಸಿಗ್ನಲ್ ಬರ್ತಿದೆ. ಈ ಸಿಗ್ನಲ್ ಅರ್ಥ ಏನಪ್ಪ ಅಂದರೆ ಇಲ್ಲಿಂದ ಪ್ರೈಸ್ ಮತ್ತೆ ರಿವರ್ಸ್ ಆಗುತ್ತೆ ಡೌನ್ವರ್ಡ್ ಅನ್ನೋದು. ಸೊ ಈ ಜಾಗದಲ್ಲಿ ನಾವು ಯಾವ ಥರ ನೋಡ್ತೀವಿ, ಮಾರ್ಕೆಟ್ನ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ಅಂದರೆ, ನೋಡಿ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲಿಂದ ಟರ್ನ್ ಆಗಿ ಬರ್ತಿರೋದು ಮಾರ್ಕೆಟ್. ಡೌನ್ ಬರೋವಾಗ ಪ್ರೈಸ್ ಸ್ಟ್ರೈಟ್ ಲೈನಲ್ಲೇ ಡೌನ್ ಬರುತ್ತೆ, ಒಂದೇ ಸತಿ ಡೌನ್ ಬಂದ್ಬಿಡುತ್ತೆ ಅನ್ನೋದು ಅಲ್ಲ, ಹೌದಲ್ವಾ? ಪ್ರೈಸ್ ಡೌನ್ ಅಪ್ ಡೌನ್ ಅಪ್ ಡೌನ್ ಹಿಂಗೆ ಮಾಡಿಕೊಂಡು ಮೂಮೆಂಟ್ ಆಗೋದು, ಇದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದು ಮಾರ್ಕೆಟ್ ಮೂಮೆಂಟ್ದು ನೇಚರ್ ಇದು. ಸೊ ಆ ಲೆಕ್ಕದಲ್ಲಿ ಒಂದು ಡೌನ್ ಬಂತು, ಕೆಳಗಡೆ ಒಂದು ರೀಸನ್ ಸಿಕ್ತು, ಟೈಮ್ ಬೀಯಿಂಗ್ ಮೇಲೆ ಹೋಗೋದಕ್ಕೆ ಮೇಲೆ ಹೋಯಿತು, ಮೇಲ್ಗಡೆ ಇನ್ನೊಂದು ಸಿಗ್ನಲ್ ಕೊಡ್ತು, ಇಲ್ಲಿಂದ ಮತ್ತೆ ವಾಪಸ್ ಡೌನ್ ಬರುತ್ತೆ. ಮೇಜರ್ಸ್ ಡೈರೆಕ್ಷನ್ ಅಂದರೆ ಸ್ಟ್ರೆಂತ್ ಯಾವ ಕಡೆ ಇದೆ ಆ ಡೈರೆಕ್ಷನಲ್ಲೇ ವಾಪಸ್ ಡೌನ್ ಬರುತ್ತೆ ಅನ್ನೋದು ಇನ್ಫಾರ್ಮೇಷನ್ 25ನೇ ತಾರೀಕು. ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ 2:55ಕ್ಕೆ. ಸೊ ಈ ಸಿಗ್ನಲ್ ಬಂದಾಗ ನಾರ್ಮಲಿ ನಾವೇನು ಮಾಡ್ತೀವಿ, ಯಾರಾದರೂ ಲಾಂಗ್ ಪೊಸಿಷನ್ ಇದ್ದರೆ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ.
ಅಥವಾ ಯಾರು ಟ್ರೇಡೇ ಮಾಡದೇ ಇದ್ದರೆ ಈ ಜಾಗದಲ್ಲಿ ಟ್ರೇಡ್ ಸ್ಟಾರ್ಟ್ ಮಾಡ್ಬೋದು, ಶಾರ್ಟ್ ಪೊಸಿಷನ್ ತೊಗೋಬೋದು. ಸೊ ಈ ಥರ ಮಾಡಿರ್ತೀವಿ. ಅದಾದಮೇಲೆ ಏನಾಯಿತು, ಮಾರನೇ ದಿವಸ 26ನೇ ತಾರೀಕು ಮೋರ್ ದ್ಯಾನ್ 4% ಗ್ಯಾಪ್ ಡೌನ್. ಬಜಾಜ್ ಫೈನಾನ್ಸ್ ಸ್ಟಾಕ್ ಪ್ರೈಸಲ್ಲಿ 4% ಗ್ಯಾಪ್ ಡೌನ್. ನೋಡಿ 3rd ಮೇ ಆಗೋಂಥ ಒಂದು ಮೂಮೆಂಟ್ಗೆ ಮುಂಚೆ ಯಾವ ಥರ ಪ್ರಿಪ್ರೇಷನ್. ಓಕೆ, ಪ್ಲಸ್ ಮೇಲ್ಗಡೆ ಡೈನಮಿಕ್ ಮೇಜರ್ ಸಿಗ್ನಲ್ ಜೊತೆಲಿ ಅಲ್ಲೊಂದು ಇನ್ನೊಂದು ಡಬಲ್ ಡೈನಮಿಕ್ ಮೇಜರ್ ಸಿಗ್ನಲ್ಲು ಇದೆ. ಸೊ ಈ ಎರಡು ಪ್ರೆಷರಿಂದ ಡೌನ್ ಬರ್ತಿರೋದು. ಸ್ಟ್ರೆಂತು ಹೆವಿ ಸ್ಟ್ರೆಂತ್ ಇದೆ ಡೌನ್ವರ್ಡ್ ಮೂಮೆಂಟ್ಗೆ. ಆ ಡೌನ್ವರ್ಡ್ ಮೂಮೆಂಟ್ ಸ್ಟ್ರೆಂತ್ ಜೊತೆಯಲ್ಲಿ ಗ್ಯಾಪ್ ಡೌನ್ ಆಗೋದು ಇಟ್ ಈಸ್ ವೆರಿ ಆಬ್ವಿಯಸ್ ಅಲ್ವಾ. ಮಾರ್ಕೆಟ್ ಡೌನ್ ಇದೆ ಅಂದರೆ ಅದರಲ್ಲಿ ಗ್ಯಾಪ್ ಡೌನ್ ಆಗೋದು ತುಂಬ ಆಬ್ವಿಯಸ್. ಬಟ್ ಗ್ಯಾಪ್ ಡೌನ್ ಆಗೋಕ್ಕೆ ಮುಂಚೆ ನಮಗೆ ಸಿಗ್ನಲ್ಲು ಬಂತು, ಟ್ರೇಡ್ ತೊಗೊಳೋಕ್ಕೆ ಜಾಗನೂ ಕೊಡ್ತು. ಟ್ರೇಡ್ ತೊಗೊಂಡಿರೋರಿಗೆ ಈ ಗ್ಯಾಪ್ ಡೌನಲ್ಲಿ ಕಂಪ್ಲೀಟ್ ಗ್ಯಾಪ್ ಡೌನು ಪ್ರಾಫಿಟ್ ಮಾಡಿರ್ತಾರೆ. ಬಟ್ ಗ್ಯಾಪ್ ಡೌನ್ ಆದಾಗ ಮತ್ತೆ 26ನೇ ತಾರೀಕು ಕೆಳಗಡೆ ಇನ್ನೊಂದು ಸಿಗ್ನಲ್ ಕೊಡುತ್ತೆ, ಇಲ್ಲಿ ಹುಷಾರಾಗಿ, ಇಲ್ಲಿಂದ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗಬಹುದು ಅಂತ. ಅಷ್ಟೊತ್ತಿಗೆ ಪ್ರೈಸ್ 6691.5 ಲೋ ಮಾಡಿಬಿಟ್ಟಿದೆ. ಎಲ್ಲಿಂದ ಬಂದಿರೋದು ನೋಡಿ, 7364ಇಂದ ಹಿಡಿದು 6691.5 ತನಕನೂ ಲೋ ಬಂದುಬಿಟ್ಟಿದೆ. ಮೇಜರ್ ಮೂಮೆಂಟ್ ಇದು, ಹೌದಲ್ವಾ? ಆಲ್ಮೋಸ್ಟ್ ಮೋರ್ ದ್ಯಾನ್ 600 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ. ಬಟ್ ಈ ಡೌನ್ ಬರೋವಾಗ ಡೈನಮಿಕ್ ಲೈವಲ್ಲಿ ಮತ್ತೆ ಒಂದು ಸಿಗ್ನಲ್ ಕೊಡ್ತಿದೆ. ಈ ಸಿಗ್ನಲ್ ಅರ್ಥ ಏನಪ್ಪ ಅಂದರೆ ಇಲ್ಲಿ ಹುಷಾರಾಗಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ಟರ್ನ್ ಆಗಬಹುದು ಅಂತ. ಸೊ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ತೀವಿ. ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಈ ಬಾಟಮ್ ಹತ್ರ ಈ ಸಿಗ್ನಲ್ ಬರ್ತಾನೆ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತೀವಿ. ಎಸ್ಪೆಷಲಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು, ಪುಟ್ ಆಪ್ಷನ್ ಬೈ ಮಾಡಿರೋರು. ಫ್ಯೂಚರ್ಸಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಈ ಜಾಗ ಬರ್ತಾನೆ ಅರ್ಲಿ ಎಕ್ಸಿಟ್ ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಅರ್ಲಿ ಎಕ್ಸಿಟ್ ಮಾಡೋದು ಹೇಗೆ, ಪ್ರಾಫಿಟ್ ಸೆಕ್ಯೂರ್ ಮಾಡೋದು ಹೇಗೆ, ಇದೆಲ್ಲ ಟ್ರೈನಿಂಗಲ್ಲಿ ಡೀಟೇಲ್ ಆಗಿ ನಾವು ಆಲ್ರೆಡಿ ತಿಳಿಸ್ತೀವಿ ಅದನ್ನು. ಸೊ ಇದೆಲ್ಲ ಆದಮೇಲೆ 26ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದಾಗ ನಾವು ಇವಾಗ ಡೈನಮಿಕ್ ಸಿಸ್ಟಮ್ ಬರೋಣ. ಡೈನಮಿಕ್ ಸಿಸ್ಟಮಲ್ಲಿ ನೋಡಿ, ನಮಗೆ ಡೈನಮಿಕ್ ಸಿಸ್ಟಮಲ್ಲಿ ಡೈಲಿ ಲಾಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಿ ಅದು ಡೌನ್ ಸ್ಟಾರ್ಟ್ ಅಂತ ಹೇಳ್ಬಿಡ್ತು. ಅಂದರೆ ಇಲ್ಲಿಂದ ಟ್ರೆಂಡ್ ಡೌನ್ ಅಂತ ಕನ್ಫರ್ಮ್ ಮಾಡಿಬಿಡ್ತು. ಟ್ರೆಂಡ್ ಡೌನ್ ಅಂದರೆ ಇವಾಗ ನೀವು ಹೇಳ್ತೀರಾ ಅಲ್ಲೂ ಹೇಳಿದ್ರಿ ಮಾರ್ಕೆಟ್ ಡೌನ್ ಅಂತ, ಮತ್ತೆ ಡೌನ್ ಬಂದಮೇಲೆ 25ನೇ ತಾರೀಕು ಹೇಳಿದ್ರಿ ಡೌನ್ ಕನ್ಫರ್ಮ್ ಆಯಿತು ಅಂದ್ರೆ, ಮತ್ತೆ 26ನೇ ತಾರೀಕು ಡೌನ್ ಕನ್ಫರ್ಮ್ ಆಯಿತು ಅಂತ 2 ಸತಿ 3 ಸತಿ ಹೇಳ್ತಿದ್ದೀರಲ್ಲ, ಏನಕ್ಕಿದು? ಅಲ್ಲೇ ಕನ್ಫರ್ಮ್ ಆಯ್ತಲ್ಲ, ಮತ್ತೆ ಇದೇನಿದು ಕೆಳಗಡೆ ಅಂತ ನೀವು ಯೋಚನೆ ಮಾಡ್ಬೋದು. ಅಂದರೆ 26ನೇ ತಾರೀಕು ಡೌನ್ ಸ್ಟಾರ್ಟ್ ಅಂತ ಏನು ಕನ್ಫರ್ಮ್ ಆಗಿದೆ, ಇದು ಒಂದು ಲಾಂಗ್ ಡ್ಯೂರೇಷನ್ಗೆ ಡೌನ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್. ಓಕೆ, ಒಂದು ಲಾಂಗ್ ಟರ್ಮ್ ಅಂತ ನಾವು ಏನು ಹೇಳ್ತೀವಿ. ಮಾರ್ಕೆಟ್ ಟರ್ನ್ ಆಗೋ ಜಾಗದಲ್ಲಿ ಫಸ್ಟ್ ಇನ್ಫಾರ್ಮೇಷನ್, ಟರ್ನ್ ಆಗಿ ಡೌನ್ ಬರ್ತಿರೋವಾಗ ಸೆಕೆಂಡ್ ಕನ್ಫರ್ಮೇಷನ್, ಇದು 3ನೇ ಕನ್ಫರ್ಮೇಷನ್, ಇಲ್ಲಿಂದ ಇದು ಡೌನ್ ಟ್ರೆಂಡೇ ಇದು. ಬಟ್ 26ನೇ ತಾರೀಕು ಇದು ಡೌನ್ ಸ್ಟಾರ್ಟ್ ಅಂತ ಹೇಳಿದ್ರ ಜೊತೇಲಿ 26ನೇ ತಾರೀಕು ನೀವು ಚೆಕ್ ಮಾಡಿ ನೋಡಿ, ಫ್ರೈಡೇ. ಸೊ ಡೌನ್ ಸ್ಟಾರ್ಟ್ ಅಂತ ಕನ್ಫರ್ಮ್ ಆಗಿದ್ರ ಜೊತೇಲಿ ಕೆಳಗಡೆ ಡೈನಮಿಕ್ ಸಿಸ್ಟಮಲ್ಲೇ ಬಾಟಮಲ್ಲಿ ಒಂದು DMBOTS ಅಂತ ಒಂದು ಸಿಗ್ನಲ್ ಕೊಟ್ಟಿದೆ. ಅದೇ ಡೈನಮಿಕ್ ಸಿಸ್ಟಮ್ ವೀಕ್ಲಿ ಇದರಲ್ಲೂ DMBOTS, ವೀಕ್ಲಿ DMBOTSಸು ಬಂದಿದೆ ಮತ್ತು ಡೈಲಿ DMBOTSಸು ಬಂದಿದೆ. ಅಂದರೆ ಶಾರ್ಟ್ ಪೊಸಿಷನ್ ಇರೋರು ಪ್ರಾಫಿಟ್ ಬುಕ್ ಮಾಡಿ. ಪ್ರಾಫಿಟ್ ಏನಕ್ಕೆ ಬುಕ್ ಮಾಡಬೇಕು ಅಂದರೆ ಇಲ್ಲಿಂದ ಪ್ರೈಸ್ ಸ್ವಲ್ಪ ಮೇಲೆ ಹೋಗ್ಬೋದು ಅನ್ನೋದು ಅರ್ಥ. 26th ಆ ಬಾಟಮಲ್ಲೇ ಇನ್ಫಾರ್ಮೇಷನ್ ಕೊಟ್ಟಾಯಿತು. ಅಲ್ಲಿಂದ ಪ್ರೈಸ್ ನಿಧಾನಕ್ಕೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ ಡೌನ್ ಮಾಡಿಕೊಂಡು ನಿಧಾನಕ್ಕೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಬರ್ತಾ 30ನೇ ತಾರೀಕು ಏಪ್ರಿಲ್ಗೆ ಆಲ್ಮೋಸ್ಟ್ 6975 ತನಕನೂ ಹೈ ಬಂದುಬಿಟ್ಟಿದೆ. ಎಲ್ಲಿಂದ 6691ಇಂದ 6975 ತನಕನೂ ಮೇಲೆ ಬಂದುಬಿಡ್ತು. ಆಲ್ಮೋಸ್ಟ್ 300 ಪಾಯಿಂಟ್ಸ್ ಮೇಲೆ ಬಂದಿದೆ. ಇದು ಮೇಲೆ ಬರ್ತಿರೋವಾಗ ಮತ್ತೆ ಮೇಲ್ಗಡೆ ಒಂದು ಸಿಗ್ನಲ್ ಸಿಕ್ಕಿ ತಿರ್ಗಾ ಸ್ವಲ್ಪ ಡೌನ್. ಅಂದರೆ 2ನೇ ತಾರೀಕು ಮೇ, ಸೆಕೆಂಡ್ ಮೇಗೆ ಪ್ರೈಸ್ ಡೌನ್ ಬಂದು ಆಲ್ಮೋಸ್ಟ್ 6975ಇಂದ ಹಿಡಿದು 6865 ತನಕ ಆಲ್ಮೋಸ್ಟ್ 100 ಪಾಯಿಂಟ್ಸ್ಗಿಂತ ಜಾಸ್ತಿ ಡೌನ್ ಬರ್ತಾ ಇದೆ 2ನೇ ತಾರೀಕು ಮೇ. ಇವಾಗ ನಾರ್ಮಲ್ ಆಗಿ ಟ್ರೇಡರ್ಸ್ ಟ್ರೇಡ್ ಮಾಡ್ತಿರೋವಾಗ 2ನೇ ತಾರೀಕು ನೀವು ಟ್ರೇಡ್ ಮಾಡ್ತಿರೋವಾಗ 2ನೇ ತಾರೀಕು ಮೂಮೆಂಟ್ ಏನಾಗ್ತಿದೆ ನೀವು ಅದನ್ನು ನೋಡಿ ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ತೀರಾ. ಬಟ್ ಆ್ಯಸ್ ಎ ಡೈನಮಿಕ್ ಮೆಂಬರ್ ನಾವೇನು ಮಾಡ್ತಿದ್ದೀವಿ ಹೇಳಿ, ಎಲ್ಲಿಂದ ಬಂತು, ಏನು ನಡೀತಿದೆ ಇದರಲ್ಲಿ ಅನ್ನೋದನ್ನು ಕಂಪ್ಲೀಟ್ ಕ್ಲಾರಿಟಿ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಏನು ಟ್ರೇಡ್ ತೊಗೋಬೇಕು ಅನ್ನೋದು ಒಂದು ಡಿಸಿಷನ್ ಬರ್ತೀವಿ. ಸೊ ಆ ಲೆಕ್ಕದಲ್ಲಿ 2nd ಮೇ ಪ್ರೈಸ್ ಡೌನ್ ಬರ್ತಿರೋವಾಗ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಕೆಳಗಡೆ ನಮಗೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂತು.
ಈ ಜಿಗ್ಜ್ಯಾಗ್ ಸಿಗ್ನಲ್ ಅರ್ಥ ಏನಪ್ಪ ಅಂದರೆ ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ ಅನ್ನೋದು ಒಂದು ಸಿಗ್ನಲ್ ನಮಗೆ 2 ಮೇ. ಇವಾಗ ನ್ಯೂಸ್ ಬರುತ್ತೆ, ನಮಗೆ ಗೊತ್ತಿಲ್ಲ. ನ್ಯೂಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ನಮಗೆ ಗೊತ್ತಿಲ್ಲ. ನಾವು ಅದನ್ನು ನೋಡೋಕ್ಕೂ ಹೋಗೋದಿಲ್ಲ ಆ್ಯಸ್ ಅ ಡೈನಮಿಕ್ ಟ್ರೇಡರ್. ಓಕೆ, ಬಟ್ ಈ ಡೈನಮಿಕ್ ಲೈವಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಿದೆ ನಾವು ಆ ಇನ್ಫಾರ್ಮೇಷನ್ ಪ್ರಕಾರ ಟ್ರೇಡ್ ಮಾಡ್ತಿರ್ತೀವಿ. ಓಕೆ, ಸೊ ಈ ಸಿಗ್ನಲ್ ಬಂದಿರೋದಕ್ಕೆ ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅನ್ನೋದು ಗೊತ್ತು. ಎರಡನೇದು, ಎಲ್ಲಿಂದ ಡೌನ್ ಬಂತು? 24th ಏಪ್ರಿಲ್ ಆ ಮೇಜರ್ ಡೈನಮಿಕ್ ಸಿಗ್ನಲಿಂದ ಡೌನ್ ಬರ್ತಿದೆ. ಓವರ್ ಆಲ್ ಟ್ರೆಂಡ್ ಇದ್ರದ್ದು ಡೌನ್ ಇದೆ. ಎನಿ ಒನ್ ವೇ ಆರ್ ದಿ ಅದರ್ ಇದು ವಾಪಸ್ ಡೌನೇ ಬರಬೇಕು. ಎಷ್ಟೇ ಮೇಲೆ ಹೋದ್ರೂ ವಾಪಸ್ ಡೌನೇ ಬರಬೇಕು ಅನ್ನೋ ಕ್ಲಾರಿಟಿನೂ ಇದೆ. ಓಕೆ, ಸೊ ಇಲ್ಲಿ ನಾವು ಬೈ ಮಾಡೋಕ್ಕೆ ಹೊರಟ್ರೆ ಬೈ ಮಾಡಿದ್ಮೇಲೆ ಮೇಲ್ಗಡೆ ಏನಾದರೂ ಸಿಗ್ನಲ್ ಬಂದರೆ ಬೇಗ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ವಾಪಸ್ ತೊಗೊಳ್ಳೋಣ ಅನ್ನೋದು ಒಂದು ಆಲ್ರೆಡಿ ಕ್ಲಾರಿಟಿ ಇಟ್ಕೊಂಡು ಕೂತಿರ್ತೀವಿ. ಸೊ ಪೊಸಿಷನ್ನ ಹೋಲ್ಡ್ ಮಾಡಿರೋವಾಗ ಮಾರನೇ ದಿವಸ 2 ಮೇ ಈವ್ನಿಂಗೆ ಈ ಥರ ಒಂದು RBIದು ನ್ಯೂಸ್ ಬರುತ್ತೆ. ಬಜಾಜ್ ಫೈನಾನ್ಸ್ ಮೇಲೆ ಅವ್ರು ಏನು ರೆಸ್ಟ್ರಿಕ್ಷನ್ಸ್ ಮಾಡಿದ್ರು ಆ ರೆಸ್ಟ್ರಿಕ್ಷನ್ಸ್ನ ರಿಮೂವ್ ಮಾಡಿದ್ದಾರೆ. ಆ ಬಜಾಜ್ ಫೈನಾನ್ಸ್ ಮಾಡೋಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ RBI ಪ್ರೀವಿಯಸ್ ಆಗಿ ಮಾಡಿರೋಂಥ ರೆಸ್ಟ್ರಿಕ್ಷನ್ಸ್ನ ರಿಮೂವ್ ಮಾಡಿದ್ದೀವಿ ಅಂತ ಒಂದು ನ್ಯೂಸ್ ಅನೌನ್ಸ್ಮೆಂಟ್. ಸೊ ಇದೊಂದು ಮೇಜರ್ ನ್ಯೂಸ್ ಅನ್ನೋದನ್ನೇ ಜನ ಹೇಳ್ತಾರೆ. ಸೊ ಅದೇ ಪ್ರಕಾರ ಏನಾಯಿತು, 3rd ಮೇ ಆ್ಯಸ್ ಸೂನ್ ಆ್ಯಸ್ ಮಾರ್ಕೆಟ್ ಓಪನ್ ಆದಾಗ more than 7% ಗ್ಯಾಪ್ ಅಪ್ ಆಗಿದೆ. ಇವಾಗ 2nd ಮೇ ನಾವು ಟ್ರೇಡ್ ಮಾಡೋವಾಗ ನಮಗೆ ಈ ನ್ಯೂಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈ ನ್ಯೂಸ್ ಬಂದರೆ ಇದು 7% ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಸಿಗ್ನಲ್ ಬಂತು, ಈ ಸಿಗ್ನಲ್ಗೆ ಮಾರ್ಕೆಟ್ ಈ ಥರ ಮೂಮೆಂಟ್ ಆಗುತ್ತೆ ಅನ್ನೋ ಒಂದು ಅವೇರ್ನೆಸ್ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡಿರೋದು. ಬಟ್ ಗ್ಯಾಪ್ ಅಪ್ ಆದಾಗ ಗ್ಯಾಪ್ ಅಪ್ ಆಗೋಕ್ಕೆ ಮುಂಚೆನೇ ಬೈ ಪೊಸಿಷನ್ ಇದ್ದಿರುತ್ತೆ, ಇದನ್ನು ಫಾಲೋ ಮಾಡಿ ಟ್ರೇಡ್ ಮಾಡಿರೋರು. ಪ್ಲಸ್ ಗ್ಯಾಪ್ ಅಪ್ ಆಗ್ತಾನೆ ಹೈ ಎಷ್ಟು ಮಾಡಿದೆ ಅಂದರೆ ಆಲ್ಮೋಸ್ಟ್ 7400 ಹೈ ಮಾಡಿದೆ 3rd ಮೇ ಮಾರ್ಕೆಟ್ ಓಪನ್ ಆದಮೇಲೆ. ಈ 7400 ಅನ್ನೋ ಒಂದು ನಂಬರ್ ಎಷ್ಟು ಇಂಪಾರ್ಟೆಂಟ್ ನಂಬರ್ ಅಂತ ನಿಮ್ಗೆ ಇವಾಗ ಆಲ್ರೆಡಿ ಅರ್ಥ ಆಗಿಬಿಟ್ಟಿರುತ್ತೆ. ಏನಕ್ಕೆ ಹೇಳಿ, 24th ಮೇ ಆ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾಗ 7419 ಹೈ ಮಾಡಿರೋದು. ಆಲ್ಮೋಸ್ಟ್ ಅದಕ್ಕೆ ಹತ್ರನೇ ಬಂದ್ಬಿಡ್ತಿದ್ದು ಅಲ್ವಾ. ಸೊ ಈ ಗ್ಯಾಪ್ ಅಪ್ ಆದಾಗ ಡೈನಮಿಕ್ ಲೈವಲ್ಲಿ ಏನು ಇನ್ಫಾರ್ಮೇಷನ್ ಬರ್ತಿದೆ, ಗ್ಯಾಪ್ ಅಪ್ ಜೊತೆಲಿ ಡೈನಮಿಕ್ ಸಿಗ್ನಲ್ ಒಂದು ಬಂತು. ಈ ಡೈನಮಿಕ್ ಸಿಗ್ನಲ್ ಅರ್ಥ ಏನಪ್ಪ ಅಂದರೆ ಇಲ್ಲಿಂದ ಮಾರ್ಕೆಟ್ ಟರ್ನ್ ಆಗಬಹುದು, ರೆಡಿಯಾಗಿರಿ, ಬಿ ಪ್ರಿಪೇರ್ಡ್ ಅಂದರೆ ನಾವೇನು ಮಾಡ್ತೀವಿ, ಅದ್ರ ಜೊತೆಲಿ ಇನ್ನೊಂದು ಸೆಲ್ ಸಿಗ್ನಲ್ ಅಂತ ಒಂದು ಕನ್ಫರ್ಮೇಷನ್ ಬರಲಿ, ಇಮಿಡಿಯೇಟ್ ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ, ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋಣ ಅನ್ನೋದು ನಾವು ರೆಡಿಯಾಗಿರ್ತೀವಿ. ವೆಯ್ಟ್ ಮಾಡ್ತಿರೋವಾಗ ಬೆಳಗ್ಗೆ 9:00 ನೋಡಿ, 9:00 ಏನಾಯಿತು ಅಂದರೆ ಡೈನಮಿಕ್ ಲೈವಲ್ಲಿ ಟಾಪಲ್ಲಿ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಕನ್ಫರ್ಮ್ ಆಗೋಯ್ತು. ಜಿಗ್ಜ್ಯಾಗ್ ಟಾಪಲ್ಲಿ ಬಂದರೆ ಏನರ್ಥ, ಇಲ್ಲಿಂದ ಡೌನ್ ಹೋಗುತ್ತೆ ಅನ್ನೋದು ಅದರ ಅರ್ಥ. ಇದು ನೋಡಿ ಯಾವ ಥರ ಈ ಡೈನಮಿಕ್ ಲೈವ್ ಮಾರ್ಕೆಟಲ್ಲಿ ನಡೀತಿರೋಂಥ ಮೂಮೆಂಟ್ ನಾರ್ಮಲ್ ಟ್ರೇಡರ್ ಜನರಲ್ ಪಬ್ಲಿಕ್ಗೆ ಅರ್ಥ ಆಗದೆ ಇರೋಂಥ ಮೆನಿ ರಿಯಾಲಿಟೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಈ ಡೈನಮಿಕ್ ಲೈವ್ ಆಟೋಮೆಟಿಕ್ಕಾಗಿ ಐಡೆಂಟಿಫೈ ಮಾಡಿ ನಮಗೆ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಇನ್ಫಾರ್ಮ್ ಮಾಡ್ತಿದೆ. ಬಿಹೈಂಡ್ ದ ಸೀನ್ ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನಾವು ಅಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಏನು ಆಗ್ತಿದೆ, ನೀವು ಏನು ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಫೈನಲ್ ಆಗಿ ಅದು ನಿಮಗೆ ಡೆಲಿವರ್ ಮಾಡಿಬಿಡ್ತಿದೆ. 9:00 ಜಿಗ್ಜ್ಯಾಗ್, 9:15 ಮಾರ್ಕೆಟ್ ಓಪನ್ ಆದಾಗಲೇ ಡೈನಮಿಕ್ ಸಿಗ್ನಲ್ ಇಲ್ಲಿಂದ ಟರ್ನ್ ಆಗುತ್ತೆ, ಬಿ ರೆಡಿ ಅಂತ. ಸೊ ಏನು ಮಾಡ್ತೀವಿ, 9:00 ಈ ಕನ್ಫರ್ಮೇಷನ್ ಬರ್ತಾನೆ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಅಲ್ಲಿಂದ ಮಾರ್ಕೆಟ್ ಟೋಟಲಿ ಡೌನ್. ಶಾರ್ಟ್ ಪೊಸಿಷನ್ ತೊಗೊಳೋಕ್ಕೆ ಮುಂಚೆನೇ ನಮಗೆ ಪ್ರೀವಿಯಸ್ ಡೇನೇ ಏನು ಕ್ಲಾರಿಟಿ ಇತ್ತು, ಬೈ ಮಾಡಿದ್ದೀವಿ, ಓವರ್ ಆಲ್ ಸ್ಟ್ರೆಂತ್ ಡೌನ್ವರ್ಡ್ ಇದೆ, ಟ್ರೆಂಡ್ ಇದ್ರದ್ದು ಡೌನ್ವರ್ಡ್ ಇದೆ. ಈ ಡೌನ್ ಟ್ರೆಂಡಲ್ಲಿ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಎನಿ ಆಪರ್ಚುನಿಟಿ ಟು ಸೆಲ್ ಅಟ್ ದ ಟಾಪ್ ವಿ ಶುಡ್ ನಾಟ್ ಮಿಸ್ ಅನ್ನೋದು ಕ್ಲಾರಿಟಿ ಇಟ್ಕೊಂಡು ಕೂತಿದ್ದೀವಿ. ಗ್ಯಾಪ್ ಅಪ್ ಆಗುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಮೇಲೆ ಸಿಗ್ನಲ್ ಬಂತು, ಆ ಸಿಗ್ನಲ್ಗೆ ಮರೀದೆ ಶಾರ್ಟ್ ಪೊಸಿಷನ್ ತೊಗೋಬೇಕು ಅನ್ನೋದು ಪ್ರೀವಿಯಸ್ ಡೇನೇ ಕ್ಲಾರಿಟಿಯಿಂದ ಕೂತಿದ್ದೀವಿ ನಾವು. ದಿಸ್ ಇಸ್ ದ ಬ್ಯೂಟಿ ಆಫ್ ಟ್ರೇಡಿಂಗ್ ಯೂಸಿಂಗ್ ಡೈನಮಿಕ್ ಲೈವ್. ನಾನು ಎಲ್ರಿಗೂ ಹೇಳೋದೇನಪ್ಪ ಅಂದರೆ ಮಾರ್ಕೆಟಲ್ಲಿ ಏನು ನ್ಯೂಸ್ ಬಂತು ಅದು ಪಾಸಿಟಿವಾ ನೆಗೆಟಿವಾ, ನೀವು ಅದರಿಂದ ಎಷ್ಟು ಹೋಗ್ತಿರೋ ಅಷ್ಟು ಜಾಸ್ತಿ ಕನ್ಫ್ಯೂಷನ್ನೇ ಜಾಸ್ತಿ ಆಗುತ್ತೆ ಹೊರತು ಕ್ಲಾರಿಟಿ ಸಿಗಲ್ಲ. ಕ್ಲಾರಿಟಿ ಅಂದರೆ ಏನು,
ಮಾರ್ಕೆಟ್ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಒಂದು ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂದರೆ ಆ ಜಾಗದಲ್ಲಿ ನೀವು ಏನು ಮಾಡಬೇಕು, ನೀವು ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ, ಏನಕ್ಕೆ ಮಾಡ್ತೀರಾ ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಇದ್ದಾಗ ಆ ಟ್ರೇಡ್ ತುಂಬ ಕಾನ್ಫಿಡೆಂಟಾಗಿ ಕಂಪ್ಲೀಟ್ ಕ್ಲಾರಿಟಿಯಿಂದ ನೀವು ಟ್ರೇಡ್ ಮಾಡಿದಾಗ ನಿಮ್ಗೆ ಯಾವುದೇ ಥರದ್ದು ಟೆನ್ಷನು ಇರಲ್ಲ, ಫಿಯರು ಇರಲ್ಲ. ಸ್ಮೂತಾಗಿ ಮಾರ್ಕೆಟ್ ಈ ಥರ ಡಿಸಿಪ್ಲಿನ್ಡ್ ಕ್ಲಾರಿಟಿಯಿಂದ ಟ್ರೇಡ್ ಮಾಡೋರಿಗೆ ರಿವಾರ್ಡ್ ಮಾಡ್ತಾನೆ ಇರುತ್ತೆ. ಸೊ ಈ ಕಂಪ್ಲೀಟ್ ಡೌನ್ ಮೂಮೆಂಟ್, ಈ ಗ್ಯಾಪ್ ಅಪ್ ಆದಮೇಲೆ ಕಂಪ್ಲೀಟ್ ಡೌನ್ ಮೂಮೆಂಟಲ್ಲೂ ಪ್ರಾಫಿಟ್ ಮಾಡ್ಬೋದಾಗಿತ್ತು ಸಿಂಪಲಾಗಿ ಡೈನಮಿಕ್ ಲೈವ್ನ ಫಾಲೋ ಮಾಡಿದ್ರೆ. ಗ್ಯಾಪ್ ಅಪ್ಪು ಕ್ಯಾಪ್ಚರ್ ಆಯಿತು. ಗ್ಯಾಪ್ ಅಪ್ ಆದಮೇಲೆ ಇದನ್ನು ನಾನು ಫಾಲ್ಸ್ ಗ್ಯಾಪ್ ಅಪ್ ಅಂತಲೇ ಹೇಳ್ತೀನಿ, ಹೌದಲ್ವಾ? ಎಲ್ಲ ಕಡೆನೂ ಜನ ಲಾಕ್ ಆಗಿಬಿಟ್ರು. ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಲಾಕ್ ಆದರು, ಮತ್ತು ಒಳ್ಳೆ ನ್ಯೂಸ್ ಬಂದಿದೆ ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತೆ ಅಂತ ಬೈ ಮಾಡಿದವರು ಸಿಗಾಕ್ಕೊಂಡ್ರು. ಬಟ್ ಡೈನಮಿಕ್ ಲೈವ್ ಫಾಲೋ ಮಾಡಿದವ್ರು ಏನು ಮಾಡಿದ್ರು, ಮಾರ್ಕೆಟ್ ಯಾವ ಕಡೆ ಹೋಯ್ತೋ ಅದ್ರ ಜೊತೆಲೇ ಹೋಗೋಕ್ಕೆ ಅವ್ರಿಗೆ ಅನುಕೂಲ ಆಗೋಯ್ತು ಡೈನಮಿಕ್ ಲೈವ್ ಫಾಲೋ ಮಾಡಿ. ಸೊ ಅದಕ್ಕೆ ನಾನು ಹೇಳ್ದಂಗೆ ಮಾರ್ಕೆಟಲ್ಲಿ ಎನಿ ಮೇಜರ್ ಮೂಮೆಂಟ್, ಈ ಡೌನ್ ಆಗಿದ್ದು ಮೇಜರ್ ಮೂಮೆಂಟ್, ಈ ಗ್ಯಾಪ್ ಅಪ್ ಆಗಿದ್ದು ಮೇಜರ್ ಮೂಮೆಂಟ್, ಅದಕ್ಕೆ ಮುಂಚೆ 3-4 ಡೇಸ್ ಬಿಫೋರ್ ಗ್ಯಾಪ್ ಡೌನ್ ಆಗಿದೆ, 25ನೇ ತಾರೀಕು ಅಲ್ಲ 26ನೇ ತಾರೀಕು ಏಪ್ರಿಲ್, ಮೋರ್ ದ್ಯಾನ್ 4% ಗ್ಯಾಪ್ ಡೌನ್ ಆಗಿದ್ದು ಮೇಜರ್ ಮೂಮೆಂಟ್. ಇಷ್ಟು ಮೂಮೆಂಟಲ್ಲಿ ಆ ಮೂಮೆಂಟ್ ಆಗೋಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಆಗುತ್ತೆ. ಆ ಪ್ರಿಪ್ರೇಷನ್ನ ಐಡೆಂಟಿಫೈ ಮಾಡೋದೇ ಡೈನಮಿಕ್ ಲೈವ್. ಯಾವ ಥರ ಐಡೆಂಟಿಫೈ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ, ಅಂದರೆ ಈ ವಿಷಯ ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಏನು ಹೇಳಿ, ಎನಿ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅಂತ ಏನು ಹೇಳ್ತೀರಾ, ಆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸಲ್ಲೂ ಬಿಫೋರ್ ದ್ಯಾಟ್ ಒಂದು ಪ್ರಿಪ್ರೇಷನ್ ಆಗಿರುತ್ತೆ. ಆ ಪ್ರಿಪ್ರೇಷನ್ ಯಾವ ಥರ, ಏನು ಪ್ರಿಪ್ರೇಷನ್ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಮಾರ್ಕೆಟ್ ಮೂಮೆಂಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾರ್ಕೆಟಲ್ಲಿ ಎನಿ ಡಿಫ್ರೆಂಟ್ ಸಿಚುವೇಷನಲ್ಲೂ ನೀವು ಟ್ರೇಡ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋದೇ ಇದರ ಅರ್ಥ. ಓಕೆ, ನಮಸ್ಕಾರ.